ಇನ್ನ ಗಡಿ ಜಿಲ್ಲೆ ಬೆಳಗಾವಿಗೆ ಮುಷ್ಕರದ ಬಿಸಿ ತಟ್ಟಲಿದೆ. ಬೆಳಗಾವಿ ಚಿಕ್ಕೋಡಿಯಲ್ಲಿ ಸಾರಿಗೆ ಸಿಬ್ಬಂದಿ ಇವತ್ತು ಕರ್ತವ್ಯಕ್ಕೆ ಗೈರಾಗ್ಲಿಕ್ಕಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಬೆಳಗಾವಿಯಲ್ಲಿ 700ಕ್ಕೂ ಹೆಚ್ಚು ಬಸ್ಗಳ ಕಾರ್ಯಾಚರಣೆ ಇರುತ್ತೆ. ಚಿಕ್ಕೋಡಿ ವಿಭಾಗದಲ್ಲಿ 668 ಬಸ್ಗಳು ಓಡಾಡುತ್ತೆ. ಕರ್ತವ್ಯಕ್ಕೆ ಗೈರಾಗ್ತಾರ 4300ಕ್ಕೂ ಹೆಚ್ಚು ಸಿಬ್ಬಂದಿ. ಇವರೆಲ್ಲರೂ ಕೂಡ ಗೈರಾದ್ರೆ ಭಾರಿ ಸಮಸ್ಯೆ ಆಗುತ್ತೆ. ಗ್ರಾಮೀಣ ಭಾಗದಲ್ಲಿ ಬಸ್ಗಳೇ ಇರೋದಿಲ್ಲ ಓಡಾಡೋದಕ್ಕೆ. ಸಾರಿಗೆ ನೌಕರರು ಕೆಲಸ ಮಾಡುವಾಗ ಯಥೇಚ್ಛವಾಗಿ ಸಿಬ್ಬಂದಿ ಇದ್ದಾಗಲೇ ಗ್ರಾಮೀಣ ಭಾಗದಲ್ಲಿ ಬಸ್ಗಳು ಸಿಗೋದಿಲ್ಲ ಕರೆಕ್ಟ್ ಆಗಿ ಸಮಯಕ್ಕೆ ಸರಿಯಾಗಿ. ಇನ್ನ ಸ್ಟ್ರೈಕ್ ಇದ್ರಂತೂ ಮುಗಿದೇ ಹೋಯ್ತು. ಈವರೆಗೂ ಬಸ್ ಡಿಪೋಗಳಿಗೆ ಸಿಬ್ಬಂದಿ ಬಂದಿಲ್ಲ, ಕರ್ತವ್ಯಕ್ಕೆ ಹಾಜರಾಗಿಲ್ಲ. ಈ ಭಾಗದಲ್ಲಿ 4300 ಸಿಬ್ಬಂದಿ ಇವರು ಯಾರು ಕೂಡ ಕೆಲಸಕ್ಕೆ ಬರಬಾರದು ಅಂತ ತೀರ್ಮಾನ ಮಾಡಿದಾರಂತೆ. ಸೊ ಅಲ್ಲಿ ಯಾವ ರೀತಿ ಪರ್ಯಾಯ ವ್ಯವಸ್ಥೆ ಆಗುತ್ತೆ, ಏನ್ ಕತೆ, ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಬೆಳಗಾವಿ ತುಂಬಾ ದೊಡ್ಡ ಜಿಲ್ಲೆ. ಇಲ್ಲಿಂದ ಬೆಳಗಾವಿಯಿಂದ ಆಪರೇಟ್ ಆಗುವಂತಹ ಬಸ್ಗಳು ಬೆಳಗಾವಿಯ ತಾಲೂಕುಗಳಿಗೆ ಹೋಗಬೇಕಾಗುತ್ತೆ. ಹೇಗೆ ವ್ಯವಸ್ಥೆ ಮಾಡ್ತಾರೆ ಅಂತ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಗಮನಿಸ್ತಾ ಇದ್ದೀವಿ ಈಗ ಬೆಳಗಾವಿ ಅತಿ ದೊಡ್ಡ ಜಿಲ್ಲೆ. ಇಲ್ಲಿಂದ ದಿನಲೂ ಕೂಡ ಸಿಕ್ಕಾಪಟ್ಟೆ ಬಸ್ಗಳು ಆಪರೇಟ್ ಆಗ್ತಾ ಇರುತ್ತೆ. ಈಗ 4000ಕ್ಕೂ ಹೆಚ್ಚು ಸಿಬ್ಬಂದಿ ಕರ್ತವ್ಯಕ್ಕೆ ಬರೋದಿಲ್ಲ ಅಂತಂದ್ರೆ ಬಸ್ನ ವ್ಯವಸ್ಥೆ ಹೇಗೆ ಅಂತ ಅನ್ನುವಂಥದ್ದು ಒಂದ್ ಕಡೆ. ಆದ್ರೆ ಪರ್ಯಾಯವಾಗಿ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ? ಅಲ್ಲಿ ಸದ್ಯ ಹೇಗಿದೆ ಪರಿಸ್ಥಿತಿ? ಖಂಡಿತ ಶ್ರೀಪಾದ್, 3 ರಾಜ್ಯಗಳ ಸಂಪರ್ಕ ಮಾಡುವಂತ ಬೆಳಗಾವಿಯಲ್ಲೂ ಕೂಡ ಈ ಒಂದು ಮುಷ್ಕರದ ಬಿಸಿ ತಟ್ಟುವ ಸಾಧ್ಯತೆ ಇರುವಂತದ್ದು. ಈವರೆಗೆ ಅಂದ್ರೆ ರಾತ್ರಿ ಏನ್ ಕಾರ್ಯಾಚರಣೆಯನ್ನ ಮಾಡಿದ್ವು ಬಸ್ಗಳು, ಆ ಬಸ್ಗಳು ಮಾತ್ರ ಈಗ ಬೆಳಗಾವಿಗೆ ಬರ್ತಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ನಾನು ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇರುವಂತದ್ದು. ಇಲ್ಲಿ ಸುಮಾರು 4300ಕ್ಕೂ ಅಧಿಕ ಸಿಬ್ಬಂದಿಗಳು ನಿತ್ಯ ಇಲ್ಲಿ ಕೆಲಸವನ್ನ ನಿರ್ವಹಣೆ ಮಾಡ್ತಾರೆ. ಎಲ್ಲರೂ ಕೂಡ ಈಗ ಒಂದು ಏನು ಕೆಲಸಕ್ಕೆ ಗೈರಾಗುವ ಸಾಧ್ಯತೆ ಇರುವಂತದ್ದು. ಪ್ರಮುಖವಾಗಿ ಏನು ತಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳು ಏನು ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು, ಆದ ಮುಷ್ಕರಕ್ಕೆ ತಮ್ಮ ಬೆಂಬಲವನ್ನ ಸೂಚಿಸಿ ಸುಮಾರು 4300ಕ್ಕೂ ಅಧಿಕ ಏನ್ ಸಿಬ್ಬಂದಿಗಳು ಗೈರಾಗುವ ಸಾಧ್ಯತೆ ಇರುವಂತದ್ದು. ಇದು ನಗರದ ಕೇಂದ್ರ ಬಸ್ ನಿಲ್ದಾಣ. ಬಹುತೇಕ ಎಲ್ಲ ಬಸ್ಗಳು ಈ ಸದ್ಯ ಸ್ಥಗಿತ ಆಗಿರುವಂತದ್ದು. ಕೆಲವೊಂದಿಷ್ಟು ಬಸ್ಗಳು ಅಂದ್ರೆ ರಾತ್ರಿ ಕಾರ್ಯಾಚರಣೆ ಮಾಡಿದಂತ ಬಸ್ಗಳು ಮಾತ್ರ ಈ ಒಂದು ಕಾರ್ಯಾಚರಣೆ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಬೆಳಗಾವಿ ಚಿಕ್ಕೋಡಿ 2 ವಿಭಾಗಗಳಲ್ಲಿ ಸುಮಾರು 1200ಕ್ಕೂ ಅಧಿಕ ಬಸ್ಗಳು ಈ ಒಂದು ಕಾರ್ಯಾಚರಣೆಯನ್ನ ಮಾಡ್ತೇವೆ. ಅದರಲ್ಲಿ ಬೆಳಗಾವಿಯಿಂದಲೇ ಸುಮಾರು 700ಕ್ಕೂ ಅಧಿಕ ಬಸ್ಗಳು ಕಾರ್ಯಾಚರಣೆ ಮಾಡಿದ್ರೆ ಚಿಕ್ಕೋಡಿ ವಿಭಾಗದಿಂದ 668 ಬಸ್ಗಳು ನಿತ್ಯ ಕಾರ್ಯಾಚರಣೆಯನ್ನ ಮಾಡ್ತಿರುವಂತದ್ದು. ಈವರೆಗೂ ಸಿಬ್ಬಂದಿಗಳು ಬರ್ತಾ ಇಲ್ಲ. ಕೆಲವೊಂದಿಷ್ಟು ಸಿಬ್ಬಂದಿಗಳು ಮಾತ್ರ ಈಗ ಬರ್ತಿರುವಂತದ್ದು. ಇದರಿಂದ ದೂರದಿಂದ ಬರುವಂತ ಬಸ್ಗಳು ಮಾತ್ರ ಇಲ್ಲಿ ಬರ್ತಿರುವಂತದ್ದು. ಅದರಲ್ಲಿ ಬೆಂಗಳೂರು ಇರುವುದು ಬೇರೆ ಬೇರೆ ಭಾಗಗಳಿಂದ ಈ ಒಂದು ಬಸ್ ನಿಲ್ದಾಣಕ್ಕೆ ಬರ್ತಿರುವಂತದ್ದು. ಸದ್ಯ ಬೆಳಗ್ಗೆಯಿಂದ ಕೆಲವೊಂದಿಷ್ಟು ಪ್ರಯಾಣಿಕರು ಇಲ್ಲಿ ಪರದಾಟವನ್ನ ಮಾಡ್ತಿರುವಂತದ್ದು. ಅಂದ್ರೆ ಬಸ್ಗಳು ಇಲ್ಲದೆ, ಅಂದ್ರೆ ಯಾವ ಬಸ್ಗಳು ಇಲ್ಲದೆ ಇಲ್ಲಿ ಪರದಾಟವನ್ನ ಮಾಡ್ತಿರುವಂತದ್ದು. ಜೊತೆಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಪೊಲೀಸ್ ಸಿಬ್ಬಂದಿಯನ್ನ ಕೂಡ ನಿಯೋಜನೆ ಮಾಡಿರುವಂತದ್ದು. ಪ್ರಮುಖವಾಗಿ ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣ 3 ರಾಜ್ಯಗಳ ಸಂಪರ್ಕಿಸುವ ಒಂದು ಕೊಂಡಿ ಆಗಿರುವಂತದ್ದು. ನನ್ನ ಜೊತೆಗೆ ಇಲ್ಲಿ ಪ್ರಯಾಣಿಕರು ಕೂಡ ಇದ್ದಾರೆ, ಅವರನ್ನ ಕೂಡ ನಾನು ಮಾತಾಡ್ತಾರೆ. ಎಲ್ಲಿಗೆ ಹೊಂಟಿದ್ರಿ? ಜಮಖಂಡಿ. ಯಾವಾಗಿಂದ ವೇಟ್ ಮಾಡೋದು? ಈಗ 1.5 ತಾಸು ಆಯ್ತು ಸರ್. ನಿಮ್ಗೆ ಗೊತ್ತಿರ್ಲಿಲ್ವಾ ಇದು ಮುಷ್ಕರ? ಗೊತ್ತಿಲ್ಲ ಸರ್ ನಮ್ಗೆ ಏನು ಇದು. ಮತ್ತೆ ಹೆಂಗೆ ಹೋಗ್ತೀರಿ? ಈಗ ಹೆಂಗ್ ಹೋದ ಅದೇ ವಿಚಾರ ಮಾಡಿದ್ರೆ ನಾವು ಗಮನಕ್ಕೆ ಇರ್ಲಿಲ್ವಾ? ಏನು ಗೊತ್ತಿಲ್ಲ ನಮ್ಗೆ. ಇದಿಷ್ಟು ಇಲ್ಲಿರುವಂತಹ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇರುವಂತ ಪ್ರಯಾಣಿಕರೇ ಹೇಳ್ತಿದ್ದಾರೆ. ನಮಗೆ ಇದು ಮುಷ್ಕರದ ಮಾಹಿತಿ ಗೊತ್ತಿರಲಿಲ್ಲ, ಹಾಗಾಗಿ ಬಂದಿದ್ದೇವೆ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಿರುವಂತದ್ದು. ಮತ್ತೊಂದೆಡೆ ಈ ಸಿಬ್ಬಂದಿಗಳು ಬರದೇ ಇದ್ರೆ ಖಾಸಗಿ ಏನು ಚಾಲಕರನ್ನ ಬಳಸಿಕೊಂಡು ನಾವು ಒಂದು ಕಾರ್ಯಾಚರಣೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಇಲ್ಲಿರುವಂತಹ ಅಧಿಕಾರಿಗಳು ಕೂಡ ಹೇಳ್ತಿರುವಂತದ್ದು. ಓಕೆ ಪಟಾತ್ ಸಂಪರ್ಕದಲ್ಲಿರಿ. ಇನ್ನ ಮಲ್ಲಿಕಾರ್ಜುನ್ ಮರಕೆಲೆ ಅವರ ಕಡೆ ಹೋಗೋಣ. ಅಲ್ಲಿ ಯಾವ ರೀತಿ ಇದೆ ಅನ್ನುವಂತಹ ಪರಿಸ್ಥಿತಿ. ಗಡಿ ಜಿಲ್ಲೆ ಬೀದರ್ನಲ್ಲಿ ಸಂಪೂರ್ಣವಾಗಿ ಬಸ್ ಸಂಚಾರ ಸ್ಥಗಿತಗೊಂಡಿದೆ. ಗಡಿ ಜಿಲ್ಲೆ ಬೇರೆ. ಸೊ ಅಲ್ಲಿನ ಇವರು ಯಾರು ಕೂಡ ಕೆಲಸಕ್ಕೆ ಬರಬಾರದು ಅಂತ ತೀರ್ಮಾನ ಮಾಡಿದಾರಂತೆ. ಸೊ ಅಲ್ಲಿ ಯಾವ ರೀತಿ ಪರ್ಯಾಯ ವ್ಯವಸ್ಥೆ ಆಗುತ್ತೆ, ಏನ್ ಕತೆ, ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಬೆಳಗಾವಿ ತುಂಬಾ ದೊಡ್ಡ ಜಿಲ್ಲೆ. ಇಲ್ಲಿಂದ ಬೆಳಗಾವಿಯಿಂದ ಆಪರೇಟ್ ಆಗುವಂತಹ ಬಸ್ಗಳು ಬೆಳಗಾವಿಯ ತಾಲೂಕುಗಳಿಗೆ ಹೋಗಬೇಕಾಗುತ್ತೆ. ಹೇಗೆ ವ್ಯವಸ್ಥೆ ಮಾಡ್ತಾರೆ ಅಂತ
ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಗಮನಿಸ್ತಾ ಇದ್ದೀವಿ ಈಗ ಬೆಳಗಾವಿ ಅತಿ ದೊಡ್ಡ ಜಿಲ್ಲೆ, ಇಲ್ಲಿಂದ ದಿನಲೂ ಕೂಡ ಸಿಕ್ಕಾಪಟ್ಟೆ ಬಸ್ಗಳು ಆಪರೇಟ್ ಆಗ್ತಾ ಇರುತ್ತೆ. ಈಗ 4,000ಕ್ಕೂ ಹೆಚ್ಚು ಸಿಬ್ಬಂದಿ ಕರ್ತವ್ಯಕ್ಕೆ ಬರೋದಿಲ್ಲ ಅಂತಂದ್ರೆ ಬಸ್ನ ವ್ಯವಸ್ಥೆ ಹೇಗೆ ಅಂತ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಪರ್ಯಾಯವಾಗಿ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ, ಅಲ್ಲಿ ಸದ್ಯ ಹೇಗಿದೆ ಪರಿಸ್ಥಿತಿ? ಖಂಡಿತ ಶ್ರೀಪಾದ್, 3 ರಾಜ್ಯಗಳ ಸಂಪರ್ಕ ಮಾಡುವಂತ ಬೆಳಗಾವಿಯಲ್ಲೂ ಕೂಡ ಈ ಒಂದು ಮುಷ್ಕರದ ಬಿಸಿ ತಟ್ಟುವ ಸಾಧ್ಯತೆ ಇರುವಂತದ್ದು. ಈವರೆಗೆ ಅಂದ್ರೆ ರಾತ್ರಿ ಏನ್ ಕಾರ್ಯಾಚರಣೆಯನ್ನ ಮಾಡಿದ್ವು ಬಸ್ಗಳು, ಆ ಬಸ್ಗಳು ಮಾತ್ರ ಈಗ ಬೆಳಗಾವಿಗೆ ಬರ್ತಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ನಾನು ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇರುವಂತದ್ದು. ಇಲ್ಲಿ ಸುಮಾರು 4,300ಕ್ಕೂ ಅಧಿಕ ಸಿಬ್ಬಂದಿಗಳು ನಿತ್ಯ ಇಲ್ಲಿ ಕೆಲಸವನ್ನ ನಿರ್ವಹಣೆ ಮಾಡ್ತಾರೆ. ಎಲ್ಲರೂ ಕೂಡ ಈಗ ಒಂದು ಏನು ಕೆಲಸಕ್ಕೆ ಗೈರಾಗುವ ಸಾಧ್ಯತೆ ಇರುವಂತದ್ದು. ಪ್ರಮುಖವಾಗಿ ಏನು ತಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳು ಏನು ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು, ಆದ ಮುಷ್ಕರಕ್ಕೆ ತಮ್ಮ ಬೆಂಬಲವನ್ನ ಸೂಚಿಸಿ ಸುಮಾರು 4,300ಕ್ಕೂ ಅಧಿಕ ಏನ್ ಸಿಬ್ಬಂದಿಗಳು ಗೈರಾಗುವ ಸಾಧ್ಯತೆ ಇರುವಂತದ್ದು. ಇದು ನಗರದ ಕೇಂದ್ರ ಬಸ್ ನಿಲ್ದಾಣ. ಬಹುತೇಕ ಎಲ್ಲ ಬಸ್ಗಳು ಈ ಸದ್ಯ ಸ್ಥಗಿತ ಆಗಿರುವಂತದ್ದು. ಕೆಲವೊಂದಿಷ್ಟು ಬಸ್ಗಳು ಅಂದ್ರೆ ರಾತ್ರಿ ಕಾರ್ಯಾಚರಣೆ ಮಾಡಿದಂತ ಬಸ್ಗಳು ಮಾತ್ರ ಈ ಒಂದು ಕಾರ್ಯಾಚರಣೆ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಬೆಳಗಾವಿ, ಚಿಕ್ಕೋಡಿ 2 ವಿಭಾಗಗಳಲ್ಲಿ ಸುಮಾರು 1,200ಕ್ಕೂ ಅಧಿಕ ಬಸ್ಗಳು ಈ ಒಂದು ಕಾರ್ಯಾಚರಣೆಯನ್ನ ಮಾಡ್ತೇವೆ. ಅದರಲ್ಲಿ ಬೆಳಗಾವಿಯಿಂದಲೇ ಸುಮಾರು 700ಕ್ಕೂ ಅಧಿಕ ಬಸ್ಗಳು ಕಾರ್ಯಾಚರಣೆ ಮಾಡಿದ್ರೆ, ಚಿಕ್ಕೋಡಿ ವಿಭಾಗದಿಂದ 668 ಬಸ್ಗಳು ನಿತ್ಯ ಕಾರ್ಯಾಚರಣೆಯನ್ನ ಮಾಡ್ತಿರುವಂತದ್ದು. ಈವರೆಗೂ ಸಿಬ್ಬಂದಿಗಳು ಬರ್ತಾ ಇಲ್ಲ, ಕೆಲವೊಂದಿಷ್ಟು ಸಿಬ್ಬಂದಿಗಳು ಮಾತ್ರ ಈಗ ಬರ್ತಿರುವಂತದ್ದು. ಇದರಿಂದ ದೂರದಿಂದ ಬರುವಂತ ಬಸ್ಗಳು ಮಾತ್ರ ಇಲ್ಲಿ ಬರ್ತಿರುವಂತದ್ದು. ಅದರಲ್ಲಿ ಬೆಂಗಳೂರು ಇರಬಹುದು, ಬೇರೆ ಬೇರೆ ಭಾಗಗಳಿಂದ ಈ ಒಂದು ಬಸ್ ನಿಲ್ದಾಣಕ್ಕೆ ಬರ್ತಿರುವಂತದ್ದು. ಸದ್ಯ ಬೆಳಗ್ಗೆಯಿಂದ ಕೆಲವೊಂದಿಷ್ಟು ಪ್ರಯಾಣಿಕರು ಇಲ್ಲಿ ಪರದಾಟವನ್ನ ಮಾಡ್ತಿರುವಂತದ್ದು. ಅಂದ್ರೆ ಬಸ್ಗಳು ಇಲ್ಲದೆ, ಅಂದ್ರೆ ಯಾವ ಬಸ್ಗಳು ಇಲ್ಲದೆ ಇಲ್ಲಿ ಪರದಾಟವನ್ನ ಮಾಡ್ತಿರುವಂತದ್ದು. ಜೊತೆಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಪೊಲೀಸ್ ಸಿಬ್ಬಂದಿಯನ್ನ ಕೂಡ ನಿಯೋಜನೆ ಮಾಡಿರುವಂತದ್ದು. ಪ್ರಮುಖವಾಗಿ ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣ 3 ರಾಜ್ಯಗಳ ಸಂಪರ್ಕಿಸುವ ಒಂದು ಕೊಂಡಿ ಆಗಿರುವಂತದ್ದು. ನನ್ನ ಜೊತೆಗೆ ಇಲ್ಲಿ ಪ್ರಯಾಣಿಕರು ಕೂಡ ಇದ್ದಾರೆ, ಅವರನ್ನ ಕೂಡ ನಾನು ಮಾತಾಡ್ತಾರೆ. ಎಲ್ಲಿಗೆ ಹೊಂಟಿದ್ರಿ? ಜಮಖಂಡಿ. ಯಾವಾಗಿಂದ ವೇಟ್ ಮಾಡೋದು? 1.5 ತಾಸು ಆಯ್ತು ಸರ್. ನಿಮ್ಗೆ ಗೊತ್ತಿರ್ಲಿಲ್ವಾ ಇದು ಮುಷ್ಕರ? ಗೊತ್ತಿಲ್ಲ ಸರ್ ನಮ್ಗೆ ಏನು ಇದು. ಮತ್ತೆ ಹೆಂಗೆ ಹೋಗ್ತೀರಿ? ಈಗ ಹೆಂಗ್ ಹೋದ ಅದೇ ವಿಚಾರ ಮಾಡಿದ್ರೆ ನಾವು. ಗಮನಕ್ಕೆ ಇರ್ಲಿಲ್ವಾ? ಏನು ಗೊತ್ತಿಲ್ಲ ನಮ್ಗೆ. ಇದಿಷ್ಟು ಇಲ್ಲಿರುವಂತಹ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇರುವಂತಹ ಪ್ರಯಾಣಿಕರು ಹೇಳ್ತಿದ್ದಾರೆ, ನಮಗೆ ಇದು ಮುಷ್ಕರದ ಮಾಹಿತಿ ಗೊತ್ತಿರಲಿಲ್ಲ, ಹಾಗಾಗಿ ಬಂದಿದ್ದೇವೆ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಿರುವಂತದ್ದು. ಮತ್ತೊಂದೆಡೆ ಈ ಸಿಬ್ಬಂದಿಗಳು ಬರದೇ ಇದ್ರೆ ಖಾಸಗಿ ಏನು ಚಾಲಕರನ್ನ ಬಳಸಿಕೊಂಡು ನಾವು ಒಂದು ಕಾರ್ಯಾಚರಣೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಇಲ್ಲಿರುವಂತಹ ಅಧಿಕಾರಿಗಳು ಕೂಡ ಹೇಳ್ತಿರುವಂತದ್ದು. ಓಕೆ ಪಟಾತ್ ಸಂಪರ್ಕದಲ್ಲಿರಿ. ಇನ್ನ ಮಲ್ಲಿಕಾರ್ಜುನ್ ಮರಕೆಲೆ ಅವರ ಕಡೆ ಹೋಗೋಣ. ಅಲ್ಲಿ ಯಾವ ರೀತಿ ಇದೆ ಅನ್ನುವಂತಹ ಪರಿಸ್ಥಿತಿ. ಗಡಿ ಜಿಲ್ಲೆ ಬೀದರ್ನಲ್ಲಿ ಸಂಪೂರ್ಣವಾಗಿ ಬಸ್ ಸಂಚಾರ ಸ್ಥಗಿತಗೊಂಡಿದೆ. ಗಡಿ ಜಿಲ್ಲೆ ಬೇರೆ, ಸೊ ಅಲ್ಲಿನ